ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಲಾಗ್. ತುಂಬ ಗ್ಯಾಪ್ ಆಗ್ತಿದೆ, ವೀಡಿಯೋಸ್ ಮಾಡೋಕ್ಕಾಗ್ತಾಯಿಲ್ಲ. ಏನಕ್ಕೆ ಅಂತ ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಮನೇಲಿ. ಸೊ ನವರಾತ್ರಿ ವಿಶೇಷ 9 days ನಾನ್ ವೆಜ್ ಮಾಡಲ್ಲ ಮನೇಲಿ ಅಂತ ಹೇಳಿದ್ದೀನಿ. ಆದರೂ ಒಪ್ಕೊಂಡಿಲ್ಲ, ಕಿರಿಕಿರಿ ಮಾಡಿದ್ರು. ಓಕೆ, ಆಮೇಲೆ ಕನ್ವಿನ್ಸ್ ಮಾಡಿದ್ನಿ, ಆಯಿತು ಅಂತ ಒಪ್ಕೊಂಡವ್ರೆ ಅಪ್ಪ ಮಗ ಇಬ್ಬರು. ಹಾಗಾಗಿ ಇವತ್ತಿನ ರೆಸಿಪಿ ಬಂದು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಪಾಲಕ್ ಕುದೀತಾ ಇದೆ, ಪನ್ನೀರ್ ಹಾಕಬೇಕು. ನವರಾತ್ರಿ ಫುಲ್ ಸ್ಪೆಷಲ್ಲಾಗಿರ್ತದೆ. ಅಂದರೆ ನಾವೇನು ಬೊಂಬೆ ಎಲ್ಲ ಏನು ಕೂರಿಸಲ್ಲ, ಮಾಮೂಲಿ ಪೂಜೆ ಮಾಡ್ತೀವಿ. ಮತ್ತು ದೇವಸ್ಥಾನಕ್ಕೆಲ್ಲ ಹೋಗಿ ದೀಪ ಎಲ್ಲ ಅಂಟಿಸ್ತೀನಿ. ಕೆಲಸ ಸ್ವಲ್ಪ ಬ್ಯುಸಿನೇ. ನವರಾತ್ರಿ ಅಂದರೆ ಬೆಳಗ್ಗೆ ಹೋಗಿ ದೀಪ ಅಂಟಿಸ್ಬೇಕು, ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು, ಸ್ವಲ್ಪ ಬ್ಯುಸಿ. ಹಾಗಾಗಿ ಫುಲ್ ಬ್ಯುಸಿ. ಬನ್ನಿ ಇವಾಗ ಸದ್ಯಕ್ಕೆ ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಮತ್ತು ಇನ್ನೇನು ಫ್ರೆಂಡ್ಸ್ ಸಮಾಚಾರ. ಇದಾದಮೇಲೆ ನೆಕ್ಸ್ಟ್ ದೀಪಾವಳಿ. 6 ತಿಂಗಳು ಫ್ರೀ ಆಗಿದ್ದರೆ 6 ತಿಂಗಳು ಫುಲ್ಲು ಬರೀ ಹಬ್ಬಗಳು ಫ್ರೆಂಡ್ಸ್. ಒಂಥರ ಸಖತ್ತಿರುತ್ತೆ. ಆದರೂ ಒಂದು ಕಡೆ ಸುಸ್ತು, ಒಂದು ಕಡೆ ಇದಿರುತ್ತೆ. ಬಟ್ ಅದು ಚೆನ್ನಾಗಿರ್ತದೆ. 6 ತಿಂಗಳು ಸಖತ್ ಹಬ್ಬಗಳೆಲ್ಲ ಬರ್ತದೆ. ಸೊ ಓಕೆ ಫ್ರೆಂಡ್ಸ್, ಇನ್ನೇನು ಸಮಾಚಾರ. ಓಕೆ, ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.